ಓಕೆ, ಅದೇ ರೀತಿ ಈ ಸೆಮ್ಮಲ್ಲೂ ನಾನು ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಸಬ್ಜೆಕ್ಟನ್ನು ತಗೋತಾ ಇದ್ದೀನಿ. ಲಾಸ್ಟ್ ಸೆಮಿಸ್ಟ್ರಲ್ಲಿ ನಾನು ಮಾಡಿದಂಥ ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಅಲ್ವಾ? ಓಕೆ, ಈ ಸೆಮಿಸ್ಟ್ರಲ್ಲೂ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಎಂಥ ಕಷ್ಟವಾಗಿರ್ತಕ್ಕಂಥ ಚಾಪ್ಟರ್ಸ್ ಯಾವುದೂ ಇಲ್ಲ. ತುಂಬ ಈಸಿಯಾಗಿರ್ತಕ್ಕಂಥ, ತುಂಬ ಫ್ರೆಂಡ್ಲಿ ಆಗಿರ್ತಕ್ಕಂಥ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ ಆಗ್ತಕ್ಕಂಥ ಚಾಪ್ಟರ್ಸ್ಗಳೇ ಈ ಸೆಮಿಸ್ಟ್ರಲ್ಲಿದೆ. ಸೊ ಫಸ್ಟು ಕ್ಲಾಸನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚಿತವಾಗಿ, ಅಂದರೆ ಡೈರೆಕ್ಟಾಗಿ ಚಾಪ್ಟರ್ಗಳನ್ನ ತಗೊಂಡು ಅದ್ರ ಮೇಲೆ ಪ್ರಾಬ್ಲಮ್ ಮಾಡೋದ್ರಕ್ಕಿಂತ ಮುಂಚಿತವಾಗಿ ಫಸ್ಟು ನಾವು ಏನೇನಿದೆ ಈ ಸೆಮಿಸ್ಟ್ರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 2ನಲ್ಲಿ ನಾವು ಏನೇನು ನೋಡಬೇಕಾಗ್ತದೆ, ಯಾವ್ಯಾವ ಚಾಪ್ಟರ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನೇನು ಮಾಡ್ತೀನಿ ಈ ಕ್ಲಾಸಲ್ಲಿ ಕಂಪ್ಲೀಟಾಗಿ ಸಿಲೆಬಸನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದರಲ್ಲಿ ಏನೇನು ಕಲಿತೀವಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಈ ಸಿಲೆಬಸ್ ಕಂಪ್ಲೀಟಾಗಿ ಒಂದ್ಸರಿ ಓದ್ಕೊಂಡು, ಒಂದ್ಸರಿ ಅರ್ಥ ಮಾಡಿಕೊಂಡು, ಅದನ್ನು ಒಂದ್ಸರಿ ನೋಟ್ಸ್ಗೆ ಕಾಪಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನೀವು ಯೂನಿವರ್ಸಿಟಿ ಎಜುಕೇಷನ್ಗೆ ಬಂದಾಗ ನೀವು ಮೇಯ್ನಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಸಿಲೆಬಸ್ನ. ನಿಮಗೆ ಪಾಠ ಮಾಡ್ತಕ್ಕಂಥ ಮಾಸ್ಟರ್ಗಳು, ಲೆಕ್ಚರರ್ಸು, ದೇ ಹ್ಯಾವ್ ಟು ಕವರ್ ಆಲ್ ದಿ ಕಂಟೆಂಟ್ ವಿಚ್ ಆರ್ ದೇರ್ ಇನ್ ದಿ ಸಿಲೆಬಸ್. ಸಿಲೆಬಸಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಂಟನ್ನು ಅವುಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಾಗ್ತದೆ. ಅದು ಅವ್ರ ಕೆಲಸ ಆಗಿರ್ತದೆ. ಹಂಗಾಗಿ ನಾನು ಫಸ್ಟು ಸಿಲೆಬಸನ್ನು ಎಕ್ಸ್ಪ್ಲೈನ್ ಮಾಡಿ ನಂತರವಾಗಿ ನಾನು ನೇರವಾಗಿ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ. ಆಗ್ಬೋದಾ? ಓಕೆ, ಈಗ ಇನ್ನೊಂದು ವಿಚಾರ ಹೇಳ್ಬಿಟ್ಟು ನಾನು ಕ್ಲಾಸ್ ಪ್ರಾರಂಭ ಮಾಡ್ತೀನಿ. ನನ್ನ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಏನೇ ಡೀಟೇಲ್ಸ್ ಇದ್ರೂ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕೋದು ಕಡಿಮೆ. ನಾನು ಎಲ್ಲವನ್ನ ಅಸೈನ್ಮೆಂಟ್ ಇರ್ಬೋದು, ಟೆಸ್ಟ್ ಇರ್ಬೋದು, ಸ್ಟಡಿ ಮೆಟೀರಿಯಲ್ ಇರ್ಬೋದು, ಹಾಗೆ ಪ್ರಾಬ್ಲಮ್ ಇರ್ಬೋದು, ಎಲ್ಲವನ್ನ ನಾನು ಟೀಚ್ಮೆಂಟ್ ಆ್ಯಪಲ್ಲೇ ಹಾಕ್ತೇನೆ. ಅದರಲ್ಲಿ ನಿಮಗೆ ಅಸೈನ್ಮೆಂಟ್ ಆಪ್ಷನ್ ಇದೆ, ಜೊತೆಗೆ ನಿಮಗೆ ಟೆಸ್ಟ್ ಇದೆ, ಅದೇ ರೀತಿ ಸ್ಟೂಡೆಂಟ್ ಆಪ್ಷನ್ ಇದೆ, ಚಾರ್ಟ್ಸ್ ಇದೆ, ನೋಟಿಸ್ ಬೋರ್ಡ್ ಇದೆ, ಹಾಗೆ ಅಸೈನ್ಮೆಂಟ್ ಇದೆ, ಸ್ಟಡಿ ಮೆಟೀರಿಯಲ್ ಇದೆ. ಸೊ ಈ ಆಪ್ಷನ್ಗಳಲ್ಲಿ ಹೋಗಿ ನೀವು ನೋಡ್ಕೋಬಹುದು ಸರ್ ಏನು ಹಾಕಿದ್ದಾರೆ ಅಂತ. ನಾನು ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಜೊತೆಗೆ ಏನು ಹಾಕಿದ್ದಾರೆ ಅನ್ನೋದನ್ನ ನೀವು ವೆರಿಫೈ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ. ಆ ಕೆಲಸವನ್ನು ನೀವು ಮಾಡಲೇಬೇಕಾಗ್ತದೆ. ಅರ್ಥ ಆಯ್ತಾ? ನಾನು ವಾಟ್ಸಪ್ ಗ್ರೂಪಲ್ಲಿ ಯಾವುದನ್ನು ಹಾಕ್ಲಿಕ್ಕೆ ಹೋಗಲ್ಲ. ಎಲ್ಲವನ್ನ ನಾನು ಟೀಚ್ಮೆಂಟ್ ಆ್ಯಪಲ್ಲೇ ಹಾಕ್ತೇನೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. you will get everything whatever I going to update in the teachment app that you will going to see. ಅರ್ಥ ಆಯ್ತಾ? ಈಗ ಸಬ್ಜೆಕ್ಟ್ ಮ್ಯಾಟರ್ ಬಂದ್ಬಿಡೋಣ. So financial accounting 1, and in this semester you are going to study, you are going to learn the financial accounting 2. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನ ಯಾವ ಪರ್ಪಸ್ಗೋಸ್ಕರ BCom ಸ್ಟೂಡೆಂಟ್ಸ್ಗೆ ಇಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಲಾಸ್ಟ್ ಕ್ಲಾಸಲ್ಲೇ ಫಸ್ಟ್ ಕ್ಲಾಸಲ್ಲೇ ನಾನು ನಿಮ್ಗೆ ಹೇಳಿದೆ ಏನಕ್ಕೋಸ್ಕರ ಸಬ್ಜೆಕ್ಟ್ ಇರ್ತಾರೆ, ಆ ಸಬ್ಜೆಕ್ಟ್ ಯಾಕೆ ಬೇಕು ಅನ್ನೋದನ್ನು ತಿಳ್ಕೊಂಡಾದ್ಮೇಲೆ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅರ್ಥ ಆಯ್ತಾ? ಸೊ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ ವೆರಿ ಯೂಸ್ಫುಲ್ ಫಾರ್ ದಿ ಕಾಮರ್ಸ್ ಸ್ಟೂಡೆಂಟ್ಸ್. They need to know how the accounts are maintained in those business concerns. So ಈ ಸಬ್ಜೆಕ್ಟ್ಸ್ ಅಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಕಂಪ್ನಿಲಿ ಯಾವ ರೀತಿ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೇವೆ. ಸೊ ಒಂದು ಭಾಗದಲ್ಲಿ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಪಾರ್ಟ್ 1ನಲ್ಲೂ ಅದೇ ಕಲಿತ್ವಿ. ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಪಾರ್ಟ್ 2ನಲ್ಲೂ ಅದನ್ನು ನಾವು ಕಲಿತೇವೆ. ಸೊ ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ 2ನಲ್ಲಿ ಏನೇನಿದೆ ನೋಡೋಣ. ಫಸ್ಟ್ ಯೂನಿಟ್ 1 ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಏನು ಫೈರ್ ಇನ್ಶೂರೆನ್ಸ್ ಕ್ಲೈಮ್? ಏನು ಫೈರ್ ಇನ್ಶೂರೆನ್ಸ್ ಅಂದರೆ ಅದನ್ನೇ ಚಾಪ್ಟರ್ ಕರೀತೇವೆ. ಫೈರ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರಲ್ಲಿ ಇನ್ಶೂರರ್ ಯಾರು, ಇನ್ಶೂರ್ಡ್ ಯಾರು, ಅಂಡರ್ ಇನ್ಶೂರೆನ್ಸ್ ಅಂದ್ರೇನು, ಓವರ್ ಇನ್ಶೂರೆನ್ಸ್ ಅಂದ್ರೇನು, ಏನು ಸಾಲ್ವೇಜ್ ಅಂದ್ರೇನು, ಅವರೇಜ್ ಕ್ಲಾಸ್ ಅಂದ್ರೇನು,
ಅದರ ಪ್ರಾಮುಖ್ಯತೆ ಏನಿದೆ, ಇಟ್ ಸಿಗ್ನಿಫಿಕೆನ್ಸ್. ಅಂಡ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕ್ಲೈಮ್ಸ್ ಫಾರ್ ಲಾಸ್ ಆಫ್ ಸ್ಟಾಕ್ ಅಂದ್ರೆ ಏನು, ಕ್ಲೈಮ್ಸ್ ಫಾರ್ ಲಾಸ್ ಆಫ್ ಸ್ಟಾಕ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ಟೆಪ್ಸ್ ಏನಿದೆ, ಟ್ರೀಟ್ಮೆಂಟ್ ಆಫ್ ಸಾಲ್ವೇಜ್ಡ್ ಗೂಡ್ಸ್ ಅನ್ನ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ, ಹಾಗೆ ಅವರೇಜ್ ಕ್ಲಾಸ್ ಅಂತ ಬರುತ್ತೆ, ಅದನ್ನ ಅಪ್ಲೈ ಹೇಗೆ ಮಾಡ್ತೇವೆ, ಹಾಗೆ ಲಾಸ್ ಅನ್ನ ಆದಾಗ ಆ ಲಾಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ಇದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಏನು ಇನ್ಶೂರೆನ್ಸ್ ಅಂದ್ರೆ, ಯಾವುದೇ ಒಂದು ಘಟನೆಯಿಂದ ನಮಗಾಗ್ತಕ್ಕಂಥ ಲಾಸ್ ಅನ್ನ ತುಂಬಿ ಕೊಡೋದಾಗಿ ಇನ್ಶೂರರ್ ಅಂಡ್ ಇನ್ಶೂರ್ಡ್ ಮಾಡ್ಕೊಳ್ತಕ್ಕಂಥ ಅಗ್ರಿಮೆಂಟ್ ಅನ್ನ ನಾವೆಂತ ಕರಿತೇವೆ, ಇನ್ಶೂರೆನ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಸೊ ಈಗ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಇಷ್ಟು. ಇಲ್ಲಿ ನೋಡಿ, ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಬರುತ್ತೆ, 2 ಮಾರ್ಕ್ಸ್ ಕೇಳ್ಬೋದು. ಇನ್ಶೂರರ್ ಅಂದ್ರೆ ಏನು, ಇನ್ಶೂರ್ಡ್ ಯಾರು, ಅಂಡರ್ ಇನ್ಶೂರೆನ್ಸ್ ಅಂದ್ರೆ ಏನು, ಓವರ್ ಇನ್ಶೂರೆನ್ಸ್ ಅಂದ್ರೆ ಏನು, ಆಮೇಲೆ ಸಾಲ್ವೇಜ್ ಅಂದ್ರೆ ಏನು, ಅವರೇಜ್ ಕ್ಲಾಸ್ ಅಂದ್ರೆ ಏನು, ಅದ್ರ ಪ್ರಾಮುಖ್ಯತೆ ಏನಿದೆ, ಇಟ್ ಸಿಗ್ನಿಫಿಕೆನ್ಸ್, ಇನ್ಶೂರಬಲ್ ಇಂಟ್ರೆಸ್ಟ್, ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್, ಸ್ಟೆಪ್ಸ್ ಅದನ್ನ ಲಾಸ್ ಆಫ್ ಸ್ಟಾಕ್ ಕಂಡುಹಿಡಿಬೇಕಾಗಿರ್ತಕ್ಕಂಥ ಸ್ಟೆಪ್ಸ್, ಸಾಲ್ವೇಜ್ ಟ್ರೀಟ್ಮೆಂಟ್ ಗೂಡ್ಸ್ ಅನ್ನ ಟ್ರೀಟ್ ಮಾಡೋದು, ಹಾಗೆ ಅಪ್ಲಿಕೇಶನ್ ಆಫ್ ಅವರೇಜ್ ಕ್ಲಾಸ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್. ಸೊ ಇಷ್ಟನ್ನ ನಾವು ಕಂಪ್ಲೀಟ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ಕಲ್ತ್ಕೋತೇವೆ. ದಿಸ್ ಈಸ್ ಅಬೌಟ್ ಫಸ್ಟ್ ಚಾಪ್ಟರ್. ಅರ್ಥ ಆಯ್ತಲ್ವಾ ಏನೇನ್ ಕಲಿತೀವಿ ಅಂತ? ಒಂದ್ಸರಿ ಸಿಲೆಬಸ್ ಅನ್ನ ನಾನು ಆಲ್ರೆಡಿ ಈಗ ಆಸ್ ಎ ಸ್ಟಡಿ ಮೆಟೀರಿಯಲ್ ಅಲ್ಲಿ ಹಾಕಿದ್ದೀನಿ ಟೀಚ್ಮೆಂಟ್ ಆಪ್ ಅಲ್ಲಿ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ, ಅದನ್ನ ಹಾಗೆ ನೋಟ್ಸ್ಗೆ ಕಾಪಿ ಮಾಡ್ಕೊಳ್ಳಿ. ಎರಡನೇ ಚಾಪ್ಟರ್ ನೋಡೋಣ. ಎರಡನೇ ಚಾಪ್ಟರ್ ಬಂದ್ಬಿಟ್ಟು ರಾಯಲ್ಟಿ ಅಕೌಂಟ್ಸ್ ಅಂತ. ರಾಯಲ್ಟಿ ಅಂದ್ರೆ ಏನು ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊತೀವಿ. ಸೆಕೆಂಡ್ ಚಾಪ್ಟರ್ ಹೋದಾಗ ನಾನು ನಿಮ್ಗೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದಕ್ಕೂ ಮುಂಚಿತವಾಗಿ ಆನ್ಲೈನ್ ಅಲ್ಲಿ ಬೇಜಾನ್ ಸಿಗುತ್ತೆ ನಿಮ್ಗೆ, ಕ್ರೋಮ್ ಅಲ್ಲೆಲ್ಲ ಹುಡುಕಿ ಬ್ರೌಸರ್ ಅಲ್ಲಿ ಹೋಗಿ ರಾಯಲ್ಟಿ ಅಂದ್ರೆ ಏನು, ಅದು ಎಲ್ಲೆಲ್ಲಿ ಕೊಡ್ತಾರೆ, ಯಾವ್ಯಾವ ಉದ್ದೇಶಕ್ಕೆ ರಾಯಲ್ಟಿ ಕೊಡ್ತಾರೆ ಅನ್ನೋದನ್ನ ಬೇಕಾದ್ರೆ ನೀವು ಅಡ್ವಾನ್ಸ್ ಆಗಿ ತಿಳ್ಕೊಂಡ್ರೆ ಒಳ್ಳೇದು. ಇನ್ನು ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ಮೀನಿಂಗ್ ಆಫ್ ರಾಯಲ್ಟಿ. ಈ ಚಾಪ್ಟರ್ ಅಲ್ಲಿ ನಾವು ಮೀನಿಂಗ್ ಆಫ್ ರಾಯಲ್ಟಿ ಕಲಿತೇವೆ. ಮೀನಿಂಗ್ ಆಫ್ ರಾಯಲ್ಟಿ, ಲೆಸ್ಸರ್ and meaning of lessee, meaning of minimum rent, meaning of short working and meaning of recoupment of short working. ಸೊ ಇಷ್ಟು ಮೀನಿಂಗ್ ಅನ್ನ ತಿಳ್ಕೊತೀವಿ. ಅದಾದ್ಮೇಲೆ ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಲೆಸ್ಸಿ. ಸಬ್ಲೀಸ್ ಮೀನಿಂಗ್ ಓನ್ಲಿ, ಮೀನಿಂಗ್ ಮಾತ್ರ ತಿಳ್ಕೊತೀವಿ ಅಷ್ಟೇ. ಸೊ ಇಷ್ಟನ್ನ ಕಲಿತೀವಿ ಇಲ್ಲಿ ನಾವು ಕಲಿತಕ್ಕಂಥದ್ದು ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್. ಲೆಡ್ಜರ್ ಬುಕ್ಸ್, ಜರ್ನಲ್ ಎಂಟ್ರಿ ಮತ್ತೆ ಲೆಡ್ಜರ್ ಬುಕ್ಸ್ ಅನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಡೀಟೇಲ್ ಆಗಿ ಕಲಿತಾ ಹೋಗ್ತೇವೆ. ಸೊ ಏನ್ ರಾಯಲ್ಟಿ ಅಂದ್ರೇನು, ಲೆಸ್ಸರ್ ಯಾರು, ಲೆಸ್ಸಿ ಯಾರು, ಏನು ಮಿನಿಮಮ್ ರೆಂಟ್ ಅಂದ್ರೇನು, ಶಾರ್ಟ್ ವರ್ಕಿಂಗ್ ಅಂದ್ರೇನು, ರಿಕ್ರೂಟ್ಮೆಂಟ್ ಅಂದ್ರೇನು. ಸೊ ಇವೆಲ್ಲ ಏನಿದೆ ಬೇಸಿಕ್ ಟರ್ಮ್ಸ್, ಇದನ್ನ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಬಹುದು. ಹಂಗಾಗಿ ಈ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಕ್ಲಾಸ್ ಅನ್ನು ನೀವು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನೋಡಿ, ಕೇವಲ 46 ಜನ ಮಾತ್ರ ಇದ್ದಾರೆ ಕ್ಲಾಸ್ ಅಲ್ಲಿ. ಟೋಟಲ್ ಅಡ್ಮಿಷನ್ ಆಗಿರೋದು 100 ಚಿಲ್ಲರೆ, ಕ್ಲಾಸಿಗೆ ಬರ್ತಿರ್ತಕ್ಕಂಥದ್ದು ತುಂಬಾ ಕಡಿಮೆ. ಇಲ್ಲಿ 52 ಜನ ಇದ್ರೆ ಕೇವಲ 46 ಜನ ಮಾತ್ರ ಕ್ಲಾಸಿಗೆ ಬಂದಿದ್ದಾರೆ. ಸೊ ಇದು ಒಳ್ಳೇದಲ್ಲ. ನಾವು ಕ್ಲಾಸನ್ನ ಸ್ಕಿಪ್ ಮಾಡ್ತಾ ಹೋದಾಗ ಏನಾಗ್ತದೆ ಅಂದ್ರೆ ನಮ್ಗೆ ತಲೆಬುಡ ಏನು ಅರ್ಥ ಆಗಲ್ಲ. ಇದು ಇಂಟ್ರೊಡಕ್ಷನ್ ಕ್ಲಾಸ್ ಬಿಡಿ, ಸಿಲೆಬಸ್ ಹೆಂಗ ನೋಡ್ಕೊಂಡು ಬರ್ಕತ್ತೀರಿ ಆಗ್ತದೆ. ಆದ್ರೆ ಪ್ರತಿ ಚಾಪ್ಟರ್ ಅಲ್ಲೂ ಇಂಟ್ರೊಡಕ್ಷನ್ ಕ್ಲಾಸ್ಗೆ ಮಸ್ಟ್ ಅಂಡ್ ಶುಡ್ ಆಗಿ ಪ್ರತಿಯೊಬ್ಬರು ಅಟೆಂಡ್ ಆಗ್ತಕ್ಕಂಥದ್ದು ಒಳ್ಳೇದು. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಸೇಲ್ ಆಫ್ ಫರ್ಮ್ ಟು ಎ ಲಿಮಿಟೆಡ್ ಕಂಪನಿ. ಸೇಲ್ ಆಫ್ ಎ ಫರ್ಮ್ ಟು ಎ ಲಿಮಿಟೆಡ್ ಕಂಪನಿ.
ಸೊ ಫರ್ಮ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಫರ್ಮ್ ಅಂದ್ರೆ ಪಾಲುದಾರಿಕಾ ಸಂಸ್ಥೆ, ಪಾರ್ಟ್ನರ್ಶಿಪ್ ಫರ್ಮ್. ಸೊ ಅದನ್ನ ಲಿಮಿಟೆಡ್ ಕಂಪನಿಗೆ ಸೇಲ್ ಮಾಡ್ತಕ್ಕಂಥದ್ದು. ಲಿಮಿಟೆಡ್ ಕಂಪನಿ ಸೇಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ? ಸೊ ಫಸ್ಟ್ ಸೇಲ್ ಆಫ್ ಫರ್ಮ್ ಟು ಲಿಮಿಟೆಡ್ ಕಂಪನಿ ಅಂದ್ರೆ ಏನು? ಆಮೇಲೆ ನೀಡ್ ಫಾರ್ ಕನ್ವರ್ಷನ್, ಏನಕ್ಕೋಸ್ಕರ ಫರ್ಮ್ ಅನ್ನ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಅದರಲ್ಲಿ PC ಅಂದ್ರೇನು? ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೇನು? ಹಾಗೆ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ PC. ಆ ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಮೆಥಡ್ ಏನು? ಹಾಗೆ ಆ PC ಬಂದಿದ್ದನ್ನ ಯಾವ್ಯಾವ ರೀತಿ ಡಿಸ್ಚಾರ್ಜ್ ಮಾಡ್ತೀವಿ, ಅಂದ್ರೆ ಆ PC ಯನ್ನ ಯಾವ ರೀತಿ ಪೇಮೆಂಟ್ ಮಾಡ್ತೀವಿ ಅದನ್ನ ನೋಡ್ತೀವಿ ಇಲ್ಲಿ. ಹಾಗೆ ಟ್ರೀಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆನ್ ರೆಕಾರ್ಡ್. ಅಸೆಟ್ಸ್ ಮತ್ತೆ ಲಯಬಿಲಿಟಿ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದನ್ನ ಹೇಗೆ ರೆಕಾರ್ಡ್ ಮಾಡ್ತೇವೆ? ಅಸೆಟ್ ಲಯಬಿಲಿಟಿ ರೆಕಾರ್ಡ್ ಆಗಿಲ್ಲ, ಅದು ಅಸೆಟ್ ಲಯಬಿಲಿಟಿ ಅನ್ರೆಕಾರ್ಡೆಡ್ ಸಿಕ್ಕಿದೆ, ಅದನ್ನ ಹೇಗೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ನಾವೇ ನೋಡ್ತೇವೆ. ಹಾಗೆ ವಿಚ್ ಇಸ್ ಟೇಕನ್ ಓವರ್, ನಾಟ್ ಟೇಕನ್ ಓವರ್. ಅಸೆಟ್ ಲಯಬಿಲಿಟಿ ಅಸೆಟ್ ಆಗಲಿ ಅಥವಾ ಲಯಬಿಲಿಟಿ ಆಗಲಿ ಪಾರ್ಟ್ನರ್ಸ್ ತಗೊಂಡು ಹೋದ್ರೆ ಅಥವಾ ತಗೊಂಡು ಹೋಗಿಲ್ಲ ಅಂದ್ರೆ ಅದನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್ ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ವೆಂಡರ್ ಫರ್ಮ್. ಜರ್ನಲ್ ಎಂಟ್ರಿ ಮತ್ತೆ ಲೆಡ್ಜರ್ ಅಕೌಂಟ್ಸ್. ಸೊ ಇಲ್ಲೂ ಅಷ್ಟೇ ನಾವು ಕಲಿತಕ್ಕಂಥದ್ದು ಜರ್ನಲ್ ಎಂಟ್ರಿ ಮತ್ತೆ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ವೆಂಡರ್ ಫರ್ಮ್. ವೆಂಡರ್ ಫರ್ಮ್ ಅಲ್ಲಿ ಅಂದ್ರೆ ಇಲ್ಲಿ ಫರ್ಮ್ ಅನ್ನ ಲಿಮಿಟೆಡ್ ಕಂಪ್ನಿ ಕನ್ವರ್ಟ್ ಮಾಡ್ತಿದೀವಲ್ವಾ, ಸೇಲ್ ಮಾಡ್ತಿದೀವಲ್ವಾ, ಸೊ ಆಗ ಫರ್ಮ್ ಅಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಹಾಗೆ ಇನ್ಕಾರ್ಪೊರೇಟಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಅಂಡ್ ದಿ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಹಾಗೆ ಅಸೆಟ್ ಲಯಬಿಲಿಟಿ ಹೊಸ ಕಂಪ್ನಿ ತಗೊಂಡೋಗ್ತದೆ, ಫರ್ಮ್ ಅನ್ನ ಸೇಲ್ ಮಾಡಿದ ಹೊಸ ಕಂಪ್ನಿ ಟ್ರಾನ್ಸ್ಫರ್ ಆಗುತ್ತೆ ತಾನೆ. ಸೊ ಆ ಹೊಸ ಕಂಪ್ನಿಲಿ ಈ ಒಂದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೇಗೆ ಇನ್ಕಾರ್ಪೊರೇಟ್ ಮಾಡ್ತೀವಿ, ಇನ್ಕಾರ್ಪೊರೇಟ್ ಮಾಡಿದಾದ್ಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಸಹ ಲಿಮಿಟೆಡ್ ಕಂಪ್ನಿಲಿ ಪ್ರಿಪೇರ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನ ಆ ಪ್ರಿಪೇರ್ ಮಾಡ್ತಕ್ಕಂಥ ಮೆಥಡ್ ಅನ್ನ ನಾವಿಲ್ಲಿ ಈ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇಷ್ಟು ಚಾಪ್ಟರ್ ನಂಬರ್ 3. ಯಾವುದು? ಚಾಪ್ಟರ್ ನಂಬರ್ 3. ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ನೋಡೋಣ. ಚಾಪ್ಟರ್ ನಂಬರ್ 4, ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಎ ಡಬಲ್ ಎಂಟ್ರಿ ಸಿಸ್ಟಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ದ ವೇ ಅಂಡ್ ದ ಪ್ರೊಸೀಜರ್ ಆಫ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ದಿ ಡಬಲ್ ಎಂಟ್ರಿ ಸಿಸ್ಟಮ್. ಹೇಗ್ ಮಾಡ್ತೇವೆ? ಸಿಂಗಲ್ ಎಂಟ್ರಿ ಇದನ್ನ ಡಬಲ್ ಎಂಟ್ರಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ. ದೇರ್ ಆರ್ ಮೆನಿ ರೀಸನ್ ಫಾರ್ ದಿ ಕನ್ವರ್ಷನ್. So in sole trading concern, we are recording all the transaction in a single entry system. But in the case of, if you want to get the consideration in the law, so we need to record all our books of accounts in double entry system. For that purpose, we need to convert our single entry system of bookkeeping to the double entry system of bookkeeping. So that procedure we are going to learn this chapter. So whatever the content there in this chapter, let us see. First one, objectives. ಏನು ಕನ್ವರ್ಷನ್ ಆಬ್ಜೆಕ್ಟಿವ್ಸ್ ಏನು? ಸ್ಟೆಪ್ಸ್ ಇನ್ ಕನ್ವರ್ಷನ್. ಕನ್ವರ್ಷನ್ ಮಾಡ್ಬೇಕಾದ್ರೆ ವಿವಿಧ ಹಂತಗಳೇನು? ಹಾಗೆ ಪ್ರಿಪರೇಷನ್ ಆಫ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಪ್ರಿಪರೇಷನ್ ಆಫ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಏನಿದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್? ನೀವು ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಲ್ಲಿ ನಿಮಗೆ ಇದು ಸಿಗ್ತದೆ. ಏನು ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಿ, PU ನಲ್ಲಿ ಕಲ್ತಿ ಬಂದಿರ್ತೀರಿ. ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂದ್ರೆ ಏನು ಅಂತ. ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಇಸ್ ನಥಿಂಗ್ ಬಟ್ ದಿ ಬ್ಯಾಲೆನ್ಸ್ ಶೀಟ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ವಾ? ಸೊ ಅಕೌಂಟ್ ನ ಒಂದ್ಸರಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಹಂಗೆ ಟೋಟಲ್ ಡೇಟಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಮಾಡಬೇಕು, ಟೋಟಲ್ ಡೇಟಾಸ್ ಅಕೌಂಟ್ ಅನ್ನ ಮಾಡಬೇಕು, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಮಾಡಬೇಕು, ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಬೇಕು, BR ಅಕೌಂಟ್ ಅನ್ನ ಮಾಡಬೇಕು, BP ಅಕೌಂಟ್ ಅನ್ನ ಮಾಡಬೇಕು. BR ಅಂದ್ರೆ ಬಿಲ್ಸ್ ರಿಸೀವಬಲ್, BP ಅಂದ್ರೆ ಬಿಲ್ಸ್ ಪೇಯಬಲ್. ಸೊ ಇವೆರಡು ಅಕೌಂಟ್ ಅನ್ನ ಜೊತೆಗೆ ಟ್ರೇಡಿಂಗ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಅಕೌಂಟ್ ಅನ್ನ ನಾವು ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಇಷ್ಟು ಅಲ್ಲದೆ ಇನ್ನೂ 2 ಚಾಪ್ಟರ್ ಇದೆ. ಯೂನಿಟ್ ನಂಬರ್ 5, ದಟ್ ಈಸ್ ಬ್ರಾಂಚ್ ಅಕೌಂಟಿಂಗ್. ಬ್ರಾಂಚ್ ಅಕೌಂಟಿಂಗ್ ಏನ್? ಬ್ರಾಂಚ್ ಅಕೌಂಟಿಂಗ್ ಅಂದ್ರೆ, ನೀವು ಬ್ರಾಂಚ್ ಅಂದ್ರೆ ಕೇಳಿರ್ತೀರಿ. ಬ್ಯಾಂಕ್ ಬ್ರಾಂಚ್, ಅದು ತಿಪಟೂರು ಬ್ರಾಂಚ್, ಹಾಸನ ಬ್ರಾಂಚ್ ಅಲ್ವಾ?
ತುರುವೇಕೆರೆ ಬ್ರಾಂಚ್. ಏನು ಬ್ರಾಂಚ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊತೀವಿ. ಅದರ ಆಬ್ಜೆಕ್ಟಿವ್ಸ್ ಏನು, ಬ್ರಾಂಚ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸು, ಬ್ರಾಂಚ್ ಅಕೌಂಟಿಂಗ್ ಟೈಪ್ಸ್ ಆಫ್ ಬ್ರಾಂಚಸ್, ಆಮೇಲೆ ಫೀಚರ್ಸ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ ನ ಫೀಚರ್ಸ್ ಅನ್ನ ತಿಳ್ಕೊತೀವಿ. ಹಾಗೆ ಮೆಥಡ್ಸ್ ಆಫ್ ಅಕೌಂಟಿಂಗ್. ಸೊ ಬ್ರಾಂಚ್ ಅಲ್ಲಿ ನಾವು ಯಾವ ವಿಧಾನದಲ್ಲಿ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತೀವಿ. ಆಮೇಲೆ ಸಪ್ಲೈ ಗೂಡ್ಸ್ ಅಸ್ಟ್ ಕಾಸ್ಟ್ ಪ್ರೈಸ್, ಗೂಡ್ಸ್ ಅನ್ನ ಕ್ಲಾಸ್ ಪ್ರೈಸ್ಗೆ ರೆಕಾರ್ಡ್ ಮಾಡಿದಾಗ ಹೇಗೆ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಹಾಗೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಗೂಡ್ಸ್ ಅನ್ನ ಸೆಂಡ್ ಮಾಡಿದಾಗ ಯಾವ ರೀತಿ ನಾವು ಅಕೌಂಟ್ಸ್ ಅನ್ನ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಹಾಗೆ ಸ್ಟಾಕ್ ರಿಸರ್ವ್ ಸಂಬಂಧಪಟ್ಟಂತ ಟ್ರೀಟ್ಮೆಂಟು. ಹಾಗೆ ಪ್ರಾಬ್ಲಮ್ಸ್ ಆನ್ ಡಿಪೆಂಡೆಂಟ್ ಬ್ರಾಂಚಸ್ ಅಂಡ್ ಡೇಟಾ ಸಿಸ್ಟಮ್ ಪ್ರಾಬ್ಲಮ್ಸ್ ಆನ್ ಡಿಪೆಂಡೆಂಟ್ ಬ್ರಾಂಚಸ್ ಅಂಡರ್ ಡೇಟಾ ಸಿಸ್ಟಮ್ ಮತ್ತೆ ಫೈನಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ನಾವು ಅಕೌಂಟ್ಸ್ ಅನ್ನ ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್ ಲಾಸ್ಟ್ ಒನ್, ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ಇಲ್ಲಿ ಬ್ರಾಂಚ್ಗೂ ಡಿಪಾರ್ಟ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬ್ರಾಂಚ್ ಅಂದ್ರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಒಂದು ಕಂಪನಿ ಹೆಡ್ ಕ್ವಾರ್ಟರ್ಸ್ ಒಂದ್ ಕಡೆ ಇದ್ದು ಅದರ ಕಾರ್ಯವೈಖರಿ ಹಲವಾರು ಊರುಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಕಾನ್ಸಂಟ್ರೇಟ್ ಆಗಿದ್ರೆ ಅದನ್ನ ನಾವು ಬ್ರಾಂಚ್ ಅಂತ ಕರೀತೇವೆ. ಡಿಪಾರ್ಟ್ಮೆಂಟ್ ಅಂದ್ರೆ ಸೊ ದಟ್ ಈಸ್ ಡಿಫರೆಂಟ್ ದನ್ ದಿ ಬ್ರಾಂಚ್. ಅಂದ್ರೆ ಒಂದು ಸಂಸ್ಥೆ ಒಂದೇ ಸೂರಿನಡಿ ಹಲವಾರು ಒಂದು ಮನೆಯನ್ನು ಹಲವಾರು ಪಾರ್ಟಿಷನ್ ಆಗಿ ಮಾಡಿ ಆ ಪಾರ್ಟಿಷನ್ ಕೆಳಗಡೆ ವಿವಿಧ ರೀತಿಯ ವಸ್ತುಗಳನ್ನು ಮಾರಾಟ ಮಾಡಿದ್ರೆ ಅಥವಾ ವಿವಿಧ ವಸ್ತುಗಳನ್ನ ಡೀಲಿಂಗ್ ಮಾಡಿದ್ರೆ ಅದನ್ನ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಮೀನಿಂಗು, ಅದರ ಅವಶ್ಯಕತೆ, ನೀಡ್, ಅಲೋಕೇಶನ್ ಆಫ್ ಜಾಯಿಂಟ್ ಎಕ್ಸ್ಪೆನ್ಸಸ್ ಅಂಡ್ ಶೂಟಬಲ್ ಎಕ್ಸ್ಪೆನ್ಸಸ್. ಜಾಯಿಂಟ್ ಎಕ್ಸ್ಪೆನ್ಸಸ್ ಮತ್ತೆ ಶೂಟಬಲ್ ಎಕ್ಸ್ಪೆನ್ಸಸ್ ಅಲೋಕೇಶನ್ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡ್ತೇವೆ. ಹಾಗೆ ಕ್ಯಾಲ್ಕುಲೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪರ್ಚೇಸಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಕ್ಕೆ ರೇಷಿಯೋಸ್ ಇದೆಯಾ, ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ಈ ಚಾಪ್ಟರ್ ತಿಳ್ಕೊತೀವಿ. ಹಾಗೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಅಟ್ ಕಾಸ್ಟ್ ಅಂಡ್ ಇನ್ವೆಸ್ಟ್ ಪ್ರೈಸಸ್. ಇಂಟರ್ ಡಿಪಾರ್ಟ್ಮೆಂಟಲ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ಸೊ ಅದನ್ನ ಟ್ರೀಟ್ಮೆಂಟ್ ಹೇಗೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ನೋಡ್ತೇವೆ. ಹಾಗೆ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ನಾವಿಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸೊ ಇಷ್ಟು ಯಾವ್ದು ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ಗೆ. ಸೊ ಈ ಸಿಲೆಬಸ್ ಕಂಪ್ಲೀಟ್ ಆಗಿ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅರ್ಥ ಆಯ್ತು ಅನ್ಕೋತೀನಿ. ಸಿಲೆಬಸ್ ಅಲ್ಲಿ ಏನು ಡೌಟ್ ಇದೆಯಾ? ಸಿಲೆಬಸ್ ಮೋಸ್ಟ್ಲಿ ಏನು ಇರ್ಲಿಕ್ಕಿಲ್ಲ, ಯಾಕೆಂದ್ರೆ ಏನಕ್ಕೆ ಡೌಟ್ ಬರುತ್ತೆ ಅಲ್ವಾ? ಅದಿರೋದು ಓದ್ಕೊಂಡ್ರೆ ಆಯ್ತಪ್ಪ. ಡೌಟ್ ಅನ್ನೋದು ಏನಿದೆ ಸರ್, ಜಸ್ಟ್ ಅಲ್ಲಿರೋದು ನೋಡ್ಕೊಂಡ್ರೆ ಆಗಾಗ್ತದೆ ಅಲ್ವಾ? ಓಕೆ, ಸೊ ಇಲ್ಲಿ ಅಸೈನ್ಮೆಂಟ್ ಕೊಟ್ಬಿಡ್ತೀನಿ ಇಲ್ಲೇನೆ. ಅಸೈನ್ಮೆಂಟ್ ಏನಿಲ್ಲ, ಒಂದು ಬ್ಲೂ ಬುಕ್ ಅನ್ನ ಇಟ್ಟು ಆ ಬ್ಲೂ ಬುಕ್ ಅಲ್ಲಿ ನಾನು ಹೇಳ್ತಕ್ಕಂಥ ಫಾರ್ಮ್ಯಾಟ್ಸ್ ಅನ್ನ ಕಲೆಕ್ಟ್ ಮಾಡಿ, ಅದು ಆನ್ಲೈನ್ ಆದ್ರೂ ಕಲೆಕ್ಟ್ ಮಾಡಿ ಅಥವಾ ನೀವು ಹೋಗಿ ಸೈಬರ್ಲಾದ್ರೂ ಕಲೆಕ್ಟ್ ಮಾಡಿ. ಈಗಲ್ಲ, ನಾನು ಇನ್ನು ತುಂಬಾ ಟೈಮ್ ಕೊಡ್ತೀನಿ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆ ನೋಡಿ, ಕಾಣಿಸ್ತಿದೆಯಾ ನಿಮ್ಗೆ? ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಓಕೆ, ಇದರಲ್ಲಿ ಯಾವ್ಯಾವ ಪಾಯಿಂಟ್ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಂಡಿರಿ. ಅದನ್ನ ಇಲ್ಲಿಂದಲೇ ಕರೆಕ್ಟ್ ಮಾಡಕ್ ಟ್ರೈ ಮಾಡಿ, ನಾನು ಕೇಳಿದಾಗ ಸಬ್ಮಿಟ್ ಮಾಡಿದ್ರೆ ಆಯ್ತು. ಆಯ್ತಾ? ಫಸ್ಟ್ ಕ್ವಶನ್ ಯಾವುದು? ಕಲೆಕ್ಷನ್ ಆಫ್ ಸ್ಪೆಸಿಮೆನ್ ಆಫ್ ದಿ ಇನ್ಶೂರೆನ್ಸ್ ಕ್ಲೈಮ್ ಫಾರ್ಮ್ ಅಂಡ್ ಪ್ರಿಪರೇಷನ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಸ್ಟೇಟ್ಮೆಂಟ್ ವಿತ್ ಇಮೇಜಿನರಿ ಫಿಗರ್ಸ್. ಇದು ಫಸ್ಟ್ ಚಾಪ್ಟರ್ ಮಾಡಿದಾದ್ಮೇಲೆ ನಿಮ್ಗೆ ಅರ್ಥ ಆಗ್ತದೆ ಹೇಗೆ ಮಾಡಬೇಕು ಅಂತ. ಈ ಸ್ಪೆಸಿಮನ್ನು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಆರಾಮ್ಸೆ. ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಫಾರ್ಮ್ ಅಂತ ಹುಡುಕಿದ್ರೆ ಸಿಗುತ್ತೆ, ಅಥವಾ ಯಾರಾದ್ರೂ ಜನರಲ್ ಇನ್ಶೂರೆನ್ಸ್ ಏಜೆಂಟ್ಸ್ ಇದ್ರೆ ಅವ್ರ ಕಡೆನೂ ಸಿಗ್ತದೆ. ಕಲೆಕ್ಟ್ ಮಾಡೋದು, ಆ ಬ್ಲೂ ಬುಕ್ಕಿಗೆ ಪೇಸ್ಟ್ ಮಾಡೋದು, ಮತ್ತೆ ಇನ್ನೇನು ಒಂದು ಸ್ಟೇಟ್ಮೆಂಟ್, ಕ್ಲೈಮ್ ಸ್ಟೇಟ್ಮೆಂಟ್ ಅಂತ ಇದೆ ನೋಡಿ, ಇದನ್ನ ಪ್ರಿಪೇರ್ ಮಾಡೋದು ಇಮೇಜಿನರಿ ಫಿಗರ್ ಅಲ್ಲಿ. ಅದನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅಂಡ್
Preparation of final accounts of sole trading concerns from the information collected from them. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ನಿಮ್ಮೂರಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಅಂಗಡಿ ವಿಸಿಟ್ ಮಾಡಿ ಆ ಅಂಗಡಿಯ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದ್ರ ಮುಖಾಂತರವಾಗಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗ್ತದೆ. ನೀವು ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಅದು ಫೈನಲ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಹೇಳ್ತೇನೆ. ಡೀಟೇಲ್ಸ್ ಏನೇನು ಕಲೆಕ್ಟ್ ಮಾಡ್ಕೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೀಟೇಲ್ಸ್ ಏನ್ ಕಲೆಕ್ಟ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್, ಒಂದು ಊರಲ್ಲಿ ಒಂದು ಅಂಗಡಿ ಇಟ್ಟಿದ್ದಾನೆ ಅಂದ್ರೆ ಅವನ್ ಏನೇನ್ ಮಾಹಿತಿಯನ್ನ ಕೊಡ್ಬೋದಪ್ಪ, ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ, ನಿಮ್ಮೂರಾಗ ಒಬ್ಬ ಯಾವ ಒಂದು ಟೀ ಅಂಗಡಿ ಇಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಅವ್ನ್ ಕೇಳಿದ್ರೆ ಏನ್ ಮಾಹಿತಿ ಕೊಡ್ಬೋದು ಅವನು? ಎಷ್ಟು ವ್ಯಾಪಾರ ಆಯ್ತು ಕೊಡ್ತಾನೆ. ಓಕೆ, ಸೇಲ್ಸ್. ಎಷ್ಟು ಖರ್ಚಾಯ್ತು. ಆಮೇಲೆ ಅಂಗಡಿ ಓಪನ್ ಮಾಡಕ್ಕೆ ಎಷ್ಟು ಬಂಡವಾಳ ಹಾಕಿದ್ವಿ. ಹಾ 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 ಇನ್ನೇನ್ ಕೊಡ್ಬೋದು ಅವನು? ಅಂಗಡಿ ಜಾಗದ ಅಂಗಡಿ ಜಾಗದ ಅಂಗಡಿ ಜಾಗದ ವ್ಯಾಲ್ಯೂ ಹೇಳ್ಬೋದಾ? ಅಂಗಡಿ ವ್ಯಾಲ್ಯೂ ಹೇಳ್ತಾನ? ಮತ್ತೆ ಯಾರಿಗೆ ಸಾಲ ಕೊಟ್ಟಿದೀನಿ ಅನ್ನೋದು ಹೇಳ್ತಾನ? ಒಂದು ಅಂದಾಜು ಹೇಳಿ. ಅವನೇನ್ ನಮ್ಗೆ ಇಷ್ಟೇ ಪರ್ಫೆಕ್ಟ್ ಫಿಗರ್ ಕೊಡ್ಬೇಕು ಅಂತಿಲ್ಲ. ಅಂದಾಜು ಹೇಳಿ ಅವನು ಇಷ್ಟು ಜನ ಸಾಲ ಕೊಟ್ಟಿದೀನಿ ಅಥವಾ ನಾನು ಇಷ್ಟು ಜನದಿಂದ ಇಷ್ಟು ಅಂಗಡಿಯಿಂದ ಸಾಲ ತಂದಿದ್ದೀನಿ ಅಂತ ಹೇಳ್ಬೋದು ಅವನು? ಇಂಥ ಡೀಟೇಲ್ಸ್ ಅನ್ನ ಒಂದು ನೋಟ್ ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ಬಳಸ್ಕೊಂಡು ಫೈನಲ್ ಅಕೌಂಟ್ ಅನ್ನ ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಲ್ಲ? ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಕ್ಕಂಗ ಆಗ್ತದೆ. ಆಗ್ಬೋದಾ? ಯಾವ್ದಾದ್ರು ಅಂಗಡಿ ಆಗ್ಲಿ, ನಿಮ್ ಊರಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಅಂಗಡಿ ವಿಸಿಟ್ ಮಾಡಿ, ಒಂದು ನೋಟ್ ಬುಕ್ ತಗೊಂಡೋಗಿ ಕಂಪ್ಲೀಟ್ ಡೀಟೇಲ್ಸ್, ನಿಮಗೆ ಕಣ್ಣಿಗೆ ಏನೇನ್ ಕಾಣಿಸುತ್ತೋ ಅದು ಎಲ್ಲ ಡೀಟೇಲ್ಸ್ ಅನ್ನ ತಗೊಳ್ಳಿ. ಅದನ್ನ ಇಟ್ಕೊಂಡಿರಿ. ಅದನ್ನ ಬಳಸ್ಕೊಂಡು ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಡೀಟೇಲ್ಸ್ ಅನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಆಗ್ಬೋದಾ? ಅವನ್ ಮೇನ್ ಆಗಿ ನೀವು ಪಡ್ಕೋಬೇಕಾಗಿರೋದು ಅವ್ನ ಹಾಕಿರೋ ಕ್ಯಾಪಿಟಲ್ ಮೇನ್. ಎರಡನೇದಾಗಿ ಅವನ್ ಸಾಲ ಎಷ್ಟು ಜನಕ್ಕೆ ಕೊಟ್ಟಿದ್ದಾನೆ, ಅವನ್ ಸಾಲ ಎಷ್ಟು ಜನರ ಹತ್ರ ಇಸ್ಕೊಂಡಿದ್ದಾನೆ, ಅಂಗಡಿ ಅಸೆಟ್ ಮತ್ತೆ ಲೈಬಿಲಿಟೀಸ್ ಏನೇನು, ಅಸೆಟ್ಸ್ ಲೈಬಿಲಿಟೀಸ್ ಏನೇನು. ಅರ್ಥ ಆಯ್ತಾ? ಇನ್ ಮಿಕ್ಕಿದ ಏನ್ ಮಾಹಿತಿ ಬೇಕಾದ್ರೂ ತಗೊಳ್ಳಿ. ಇಷ್ಟು ಮಾತ್ರ ಕಂಪಲ್ಸರಿ ಇರಬೇಕು. ಅರ್ಥ ಆಯ್ತಾ? ಇಷ್ಟಿದ್ರೆ ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಕೌಂಟ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಡನ್. ಆಮೇಲೆ collection of proforma invoice of any branch and also collecting the transaction of such branches. ಸೊ ಪ್ರೊಫಾರ್ಮಾ ಇನ್ವಾಯ್ಸ್ ನಿಮಗೆ ಬ್ರಾಂಚ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ. ನೀವು ಫೋನಲ್ಲೇ ಹುಡುಕಿ ನಿಮ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಅವಾಗ ಅದನ್ನ ನೀವು ಬ್ಲೂ ಬುಕ್ಕಿಗೆ ಪೇಸ್ಟ್ ಮಾಡಿದ್ರೆ ಆಯ್ತು, ಪ್ರಿಂಟ್ ತೆಗೆದು. ಆಯ್ತಾ? ನೆಕ್ಸ್ಟ್, ಲಿಸ್ಟಿಂಗ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ದಟ್ ಯು ಹ್ಯಾವ್ ವಿಸಿಟೆಡ್ ಅಂಡ್ ಶೋ ದಿ ಬೇಸಿಸ್ ಆಫ್ ಅಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆನ್ಸ್ ಅಂಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಸೊ ಲಿಸ್ಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಲಿಸ್ಟ್ ಅನ್ನ ಮಾಡಿ ಇಟ್ಕೊಳ್ಳಿ. ಇನ್ ಮಿಕ್ಕಿದೇನು ಬೇಡ. ಅದು ಅಪಾರ್ಟ್ಮೆಂಟ್ ಎಕ್ಸ್ಪೆನ್ಸಸ್, ಡಿಪಾರ್ಟ್ಮೆಂಟಲ್ ಅಕೌಂಟ್, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ. ಅದೇನ್ ಮಾಡೋದು ಬೇಡ. ಜಸ್ಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಲಿಸ್ಟ್ ಆನ್ಲೈನ್ ಅಲ್ಲಿ ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಕಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಅಷ್ಟು ಸಾಕು. 4 ಕ್ವಶನ್ ಸಾಕು. ರಾಯಲ್ಟಿ ಇದೇನು ಬೇಡ. ಓಕೆ, ಸಾಧ್ಯವಾದ್ರೆ ರಾಯಲ್ಟಿ ಅಗ್ರಿಮೆಂಟ್ ಸಿಕ್ಕಿದ್ರೆ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿ ಒಂದ್ಸರಿ ನೋಡಿ, ಗ್ಲಾನ್ಸ್ ಮಾಡಿ ಏನು ರಾಯಲ್ಟಿ ಅಂದ್ರೆ ಏನು, ಅಗ್ರಿಮೆಂಟ್ ಹೇಗಿರುತ್ತೆ.